ನಮಸ್ಕಾರ ಕನ್ನಡಿಗರೇ, ನಾವಿವತ್ತು ಬೆಳಗ್ಗೆನೆ ಬೇಗ ಎದ್ದು ಹೋಗ್ತಾ ಇದ್ದೀವಿ ಮೈಸೂರು ಪ್ಯಾಲೇಸ್ ಹತ್ರ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ನಮ್ಮ ಥರನೇ ಬಂದು ನಿಂತ್ಕೊಂಡಿದ್ದಾರೆ ತುಂಬ ಹೊತ್ತಿಂದ ಮೈಸೂರು ದಸರಾ ಆನೆಗಳು ನೋಡೋಕ್ಕೆ. ಎಲ್ಲ ಕರ್ಕೊಂಬರ್ತಾರೆ ಈಗ. ಫೈನಲಿ ಗೇಟ್ ಓಪನ್ ಆಯಿತು. ತುಂಬ ಹೊತ್ತಿಂದ ಕಾಯ್ತಾ ಇದ್ದ ನಾವು ಆನೆಗಳು ನೋಡೋಕ್ಕೆ ಎಲ್ಲ ಬಂದು ಸಾಲಾಗಿ ನಿಂತಿದ್ದಾವೆ. ಈಗೆಲ್ಲ ಒಂದೊಂದಾಗೆ ಬರ್ತವೆ. ನಾವು ನೋಡಬೇಕು ಅಂತ ಕಾಯ್ತಾ ಇದ್ದೀವಿ ತುಂಬ ಹೊತ್ತಿಂದ. ಫೈನಲಾಗಿ ಬರ್ತಾ ಇದ್ದಾವೆ. ಮೊದಲನೇದಾಗಿ ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಬರ್ತಾ ಇದೆ. ಎಲ್ಲರೂ ಕಾಯ್ತಾ ಇದ್ದೀವಿ ಅದು ಬರೋದನ್ನೇ ನೋಡಿಕೊಂಡು. ಫೈನಲಾಗಿ ಅರಮನೆಯಿಂದ ಈಚೆ ಬರ್ತಾ ಇದೆ ಅಭಿಮನ್ಯು. ಅಭಿಮನ್ಯು ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದೆ. ಎಲ್ಲ ದಸರಾ ಆನೆಗಳು ಒಂದೊಂದಾಗೆ ಹೋಗ್ತಾ ಇದ್ದಾವೆ. ಬಟ್ ಇಲ್ಲಿ ನನಗೆ ಯಾವ್ಯಾವ ಆನೆ ಹೆಸರುಗಳು ನನಗಂತೂ ಗೊತ್ತಿಲ್ಲ. ನಿಮಗಂತೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ. ಒಂದೊಂದಾಗೆ ಬರ್ತಾ ಇದ್ದಾವೆ, ನೀವಂತೂ ನೋಡ್ಬೋದು. ಇಲ್ಲಿ ನನಗಂತೂ ತುಂಬ ಖುಷಿ ಆಗ್ತದೆ. ಇಲ್ಲಿರೋ ಜನಗಳೆಲ್ಲ ಫುಲ್ಲು ಖುಷಿಯಾಗಿದ್ದಾರೆ. ತುಂಬ ಹೊತ್ತಿಂದ ಕಾಯ್ದಿದ್ದಕ್ಕೂ ಸಾರ್ಥಕ ಆಗ್ತದೆ. ಗಜಪಡೆಯ ಗಜ ಗಾಂಭೀರ್ಯ ನೋಡಲು ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶವೇ ಕಾಯ್ತಾ ಇದೆ ಅಂತ ಹೇಳ್ಬೋದು. ಈ ಬಾರಿ 11 ದಿನ ನಡೆಯಲಿರುವ ಮೈಸೂರು ದಸರಾ ವೈಭವವನ್ನು ನಾನಂತೂ ಕಣ್ಣು ತುಂಬಿಕೊಳ್ಳೋಕ್ಕೆ ಕಾಯ್ತಾ ಇದ್ದೀನಿ. ನೀವು ಕಾಯ್ತಾ ಇದ್ದೀರಾ ಅನಿಸುತ್ತೆ. ಶಿವ ಅಯ್ಯ ಭೀಮಾ ಅದು ಅಣ್ಣ ಇರಲಿ ಹತ್ರಕ್ಕೆ ಬಂದೆ. ಇದೆಯಾ, ನೀವು ಕೂಡ ಹತ್ರದಿಂದ ನೋಡಬೇಕು ಅಂದರೆ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಕರ್ಕೊಂಬರ್ತಾರೆ, ಬಂದು ನೋಡ್ಬೋದು.